ಅಕ್ಬರ ರಾಜನ ಆಸ್ಥಾನದೊಳಗೆ ಕೂತಿದ್ನಂತ. ಆಸ್ಥಾನದೊಳಗೆ ಕುಳಿತಿರುವಂಥ ಸಂದರ್ಭದೊಳಗೆ ಬೀರ್ಬಲ್ ಸ್ವಲ್ಪ ತಡವಾಗಿ ಬಂದಂತ. ಬೀರ್ಬಲ್ ತಡವಾಗಿ ಬಂದಿದ್ದಕ್ಕೆ ಅಕ್ಬರ ಕೇಳಿದಂತ, ಯಾಕೆ ತಡವಾಗಿ ಬಂದೇವು ಬೀರ್ಬಲ? ಏನಿಲ್ರಿ, ನಮ್ಮ ಮನೆ ಒಳಗೆ ನಮ್ಮ ಶ್ರೀಮತಿಯವರು ಸ್ವಲ್ಪ ಕೆಲಸ ಹೇಳಿದ್ರು, ಅದನ್ನು ಮಾಡಿ ಬರೋದಕ್ಕೆ ಲೇಟ್ ಆಯ್ತು. ಓಹೋ, ನನ್ನ ಆಸ್ಥಾನದೊಳಗೆ ಇದ್ದುಕೊಂಡು ಹೆಂಡತಿ ಮಾತು ಕೇಳ್ತೀಯ ನೀನು? ಅದು ನನ್ನ ರಾಜ್ಯ ಭಾರದೊಳಗೆ ಇದ್ದುಕೊಂಡು ಹೆಂಡತಿ ಮಾತು ಕೇಳೋರು ಈ ಆಸ್ಥಾನದೊಳಗೆ ಇರುವಂತಿಲ್ಲ. ಅವಾಗ ಬೀರ್ಬಲ್ ಅಂದ, ನಾನು ಅಟ್ಟ ಅಲ್ರಿ ರಾಜರ, ನಾನು ಅಟ್ಟ ಅಲ್ರಿ, ಇಲ್ಲಿದ್ದವರು ಮಂತ್ರಿಗಳು ಸೈನಿಕರು ಎಲ್ಲರೂ ಹೆಂಡತಿ ಮಾತು ಕೇಳ್ತಾರೆ ಅಂದ. ಅವಾಗ ಸಿಟ್ಟು ಬಂತು ನೋಡ್ರಿ ಅಕ್ಬರ್ಗೆ. ನೀನು ಒಬ್ಬನ ಅಲ್ಲಾರ್ದ ಮತ್ತೆ ಎಲ್ಲರೂ ಕೇಳ್ತಾರ ಅನ್ನಕತ್ತಿ? ಹೌದ್ರಿ, ಅದನ್ನು ಪ್ರೂವ್ ಮಾಡ್ತೀನಿ, ಬೇಕಾದ್ರೆ ಪರೀಕ್ಷೆಗೆ ಇಡ್ರಿ ಅದನ್ನು. ಅವಾಗ ಅಕ್ಬರ್ ಅಂದ, ಆಯ್ತಪ್ಪ ಪ್ರೂವ್ ಮಾಡೋದನ್ನ ಹೆಂಗೆ ಮಾಡ್ತೀನಿ ನೋಡೋಣ. ಏನಿಲ್ಲ, ನನಗೆ 100 ಕತ್ತಿಗಳನ್ನು ಕೊಡ್ರಿ, 100 ಕುದುರೆಗಳನ್ನು ಕೊಡ್ರಿ ಅಂದ. ಒಂದು ಕಡೆ ಅಕ್ಬರ ತದಾಸ್ತು ಅಂದ, 100 ಕತ್ತಿ 100 ಕುದುರೆಗಳನ್ನ ತಂದು ಕೊಟ್ಟಾರಿ. ಆ 100 ಕತ್ತಿ 100 ಕುದುರೆಗಳನ್ನ ಇಟ್ಕೊಂಡು ಅಕ್ಬರ್ ಕೇಳಿದ, ಇವೇನು ಮಾಡ್ತೀಪ್ಪ ಅಂದ. ಅವಾಗ ಬೀರ್ಬಲ್ ಅಂದ, ಯಾರ ಹೆಂಡತಿ ಮಾತು ಕೇಳ್ತಾರಲ್ರಿ ಅವರಿಗೆ ಕತ್ತಿ ಕೊಡ್ತೀನಿ, ಲಕ್ಷದೊಳಗೆ ಇಟ್ಕೊಳ್ರಿ. ಯಾರು ಹೆಂಡತಿ ಮಾತು ಕೇಳ್ತಾರಲ್ಲ ಅವ್ರಿಗೆ ಕತ್ತಿ ಕೊಡ್ತೀನಿ, ಯಾರು ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವ್ರಿಗೆ ಕುದುರೆ ಕೊಡ್ತೀನಿ ಅಂದ. ಅವಾಗ ಆಯಿತು ತದಾಸ್ತು ಅಂದ. ಅವು ತೊಗೊಂಡು ಹೋಗಿ ಹಿಂಗೆ ಬಜಾರ್ದೊಳಗೆ 4 ರೋಡ್ ಕೂಡು ಇರ್ತಾವಲ್ರಿ, ಆ 4 ರೋಡ್ ಕೂಡು ಒಲಿ ಒಯ್ದಿಟ್ಟ. ಇಟ್ಟು ಕೂಡೇನೆ ಎಲ್ಲರೂ ಬಂದು ನೋಡ್ರಿ. ಬಂದ ಕೂಡೇನೆ ಬೀರ್ಬಲ್ ಮತ್ತು ಭಾಳ ದೊಡ್ಡ ಜ್ಞಾನಿ ರೀ ಆತ. ಅಕ್ಬರನ ರಾಜನನ್ನು ಸೋಲಿಸುವಂಥ ಪ್ರಶ್ನೆ ಒಳಗೆ ಉತ್ತರದೊಳಗೆ ಸೋಲಿಸುವಂಥ ಶಕ್ತಿ ಯಾರಿಗಿತ್ತು ಅಂದ್ರೆ ಬೀರ್ಬಲ್ಗಿತ್ತು. ಅಂತ ಬೀರ್ಬಲ್ ನೋಡ್ರಿ, ಯಾವಾಗ ಆ 4 ರೋಡ್ ಮಧ್ಯದೊಳಗೆ ಒಯ್ದಿಟ್ಟ ಕುದುರೆ ಕತ್ತಿ ಅಡು ಇಟ್ಟ, ಬರೋರು ಒಬ್ರೊಬ್ರು ಬಂದು ಪರೀಕ್ಷೆ ಮಾಡಿ ಎಲ್ಲರೂ ಹೆಂಡತಿ ಮಾತು ಕೇಳೋರ ರೀ. ಒಂದು 4 ಹೋದು 5 ಹೋದು 6 ಹೋದು, ಏನು ಹೋದು ರೀ ಹೆಂಡತಿ ಮಾತು ಕೇಳೋರಿಗೆ ಏನು? ಕತ್ತಿ ಕೊಟ್ಟು ಕಳ್ಸೋರು. ಒಬ್ಬ ಬಂದು ನೋಡ್ರಿ ದಾಡ್ಸಿ ಮನುಷ್ಯ, ಮಸ್ತ್ ದಷ್ಟ ಪುಷ್ಟ ಭಾರಿ ಇದ್ದಾವ, ದಪ್ಪಗ ಹೆಂಗೆ ರಾಜರಂಗೆ ಹೆಂಗೆ ನಡ್ಕೊಂತ ಬರಾಕತ್ತಿದ್ನವ. ಬರುವಂಥ ಸಂದರ್ಭದೊಳಗೆ ಬೀರ್ಬಲ್, ತಡಿಪ ನೋಡಾಕ ಮಸ್ತ್ ರಾಜರಂಗ ಕಾಣಕತ್ತಿ ನೋಡು ಅಂದ. ಅವನಿಗೆ ಖುಷಿ ಆತ್ರಿ, ಅಂಡೆ ಹಾಲು ಕೊಡ್ದಟ್ಟು. ಹೌದೇನ್ರಿ? ಹೌದು ನೋಡ್ರಪ್ಪ ರಾಜ ನೀನು. ಅವಾಗ ಬೀರ್ಬಲ್ ಅಂದ, ಮತ್ತು ನಿಮ್ಮ ಮನೆ ಒಳಗೆ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾಳೇನ್ರಿ ಅಂದ. ಅವಾಗ ಅವ ಏನು ಅನ್ಬೇಕ್ರಿ, ಹೇ ಸಾಧ್ಯ ಇಲ್ರಿ, ನಾ ಮನೆಗೆ ಹಿಂಗೆ ಹೊಕ್ಕಿನಂದ್ರೆ ನಾನು ಹೆಂಡ್ತಿ ಗಡ ನಡ್ಕೊಂಡು ಯಾವುದೋ ಒಂದು ಮೂಲ್ಯಾಗ ಹೋಗಿ ಕೂಡ್ತಾಳ್ರಿ ಅಂದ. ಅವಾಗ ಬೀರ್ಬಲ್ ಅಂದ, ಚಲೋ ಗಡಿಯರು ಸಿಕ್ತು ಒಂದರ. ಆಯ್ತು ಬರ್ರಿ ಬಂದ. ಏನು ಕೊಟ್ಟ ಅವನಿಗೆ? ಹೆಂಡತಿ ಮಾತು ಕೇಳೋರಿಗೆ ಏನು? ಹುಡುಗರು ಎಲ್ಲದಿರಿ? ಇಲ್ಲೇ ಇದ್ರಿ, ಹೈದ್ರಾಬಾದ್ನಾಗದ್ರಿ. ಹೆಂಡತಿ ಮಾತು ಕೇಳೋರಿಗೆ ಏನು? ಕತ್ತಂತ ನೋಡ್ರಿ, ಕುದುರೆ ಕೊಟ್ಟು ಕಳಿಸಿದ. ಕೇಳಾರ್ದವ್ರಿಗೆ ಹೆಂಡತಿ ಮಾತು ಯಾರು ಕೇಳಂಗಿಲ್ಲಲ್ಲ ಅವ್ರಿಗೆ ಕುದುರೆ ಕೊಟ್ಟು ಕಳಿಸಿದ. ಅವು ಶಾನೆ ಅದಾವ ಬಿಡ್ರಿ ಹುಡುಗರು, ನಾನೇ ಕನ್ಫ್ಯೂಸ್ ಆದ್ನಿ. ಯಾರು ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವರಿಗೆ ಕುದುರೆ ಕೊಟ್ಟು ಕಳಿಸಿದ. ಕೊಂತ ನೋಡ್ರಿ ಅದ್ರ ಮೇಲೆ ಮಸ್ತ್ ಕೊಂತ ಮಾತು ಟಕಕ್ಕ ಅಂತ ಮನೆಗೆ ಬಂದ ಕೂಡ ಹಿಂಗೆ ಹೊಸ್ಲಿಗೆ ಹಿಂಗೆ ನಿಲ್ಲಿಸಿದ, ಬಾಗಿಲಿಗೆ ನಿಲ್ಲಿಸಿದ ತಕ್ಷಣ ಮೊದಲು ಯಾರನ್ನ ಕರ್ದಾರ ಮನೆ ಒಳಗೆ? ಬಾ ಇಲ್ಲ ಅಂದ. ಯಾರಿಗ್ರಿ? ಹೆಂಡತಿಗೆ. ಆಕೆ ಒಳಗಿಂದ ಓಡಿ ಬಂದಕ್ಕೆ ಹಿಂಗೆ ಬಾಗಿಲ್ದಾಗ ನಿಂತಿದ್ಲು. ಹೋಗಿ ಆರತಿ ತೊಂಬ ಹೋಗು. ಹೋದಕ್ಕೆ ಆರತಿ ತೊಗೊಂಡು ಬಂದ ಹಿಂಗೆ ಬೆಳಗ್ಗೆ ಕಾಣಕತ್ತಿದ್ಲು. ಆಡೋದಂದ್ಲ ಏನು ಅನ್ಬೇಕ್ರಿ ಇವ? ಹೆಂಗೆ ಕಾಣಕತ್ತೀನಿ ಅಂದ ಇವ. ಹೆಂಗೆ ಕಾಣಕತ್ತೀನಿ? ಮಸ್ತ್ ರಾಜರಂಗ ಕಾಣಕತ್ತೀರಿ ನೋಡ್ರಿ ಆದ್ರ ಅಂದ್ಲಕ್ಕೆ. ಈ ಆದ್ರ ಅನ್ನೋದು ಐತೆ ನೋಡ್ರಿ, ಇದ್ರ ಮುಂದೆ ಏನ್ರ ಒಂದು ದೊಡ್ಡ ಗುಡ್ಡ ಐತ ಅಂತ. ಇದು ನಾವು ಮನೆ ಒಳಗೆ ಅನ್ನಾಕತ್ತಿರ್ತೀವಿ ನೋಡ್ರಿ, ನನ್ನ ಮಗ ಭಾಳ ಚಲೋ ರೀ ಅಪ್ಪ ಅವ್ರು, ಆದ್ರ ಸುಳಿ ಸುಮಾರಿ. ನನ್ನ ಮಗ ಭಾಳ ಚಲೋ ರೀ ಆದ್ರೆ ಉಡಾಡ್ಬಾಡ್ರಿ. ನನ್ನ ಮಗ ಭಾಳ ಚಲೋ ಓದ್ತಾನ್ರಿ ಅಪ್ಪ ಅವ್ರು, ಆದ್ರ ಉಡಾಳ್ತನ ಮಾಡ್ತಾನ್ರಿ ಅನ್ನಕತ್ತಿರ್ತಾರಲ್ಲ ಮನೆ ಒಳಗೆ. ಹೌದಲ್ರಿ? ಆದ್ರ ಅಂದ್ರೆ ಇದ್ರ ಮುಂದೆ ಒಂದು ಏನ್ರ ಒಂದು ಐತ ಅಂತ. ಆಕೆ ಅಂತಾಳ, ಮಸ್ತ್ ರಾಜಾರಂಗ ಕಾಣಕತ್ತೀರಿ ನೋಡ್ರಿ, ಆದ್ರ ಸ್ವಲ್ಪ ಹಂಡ ಮುಂಡ ಆಯ್ತು, ಸ್ವಲ್ಪ ತೆಳ್ಳಗೈತ, ಸ್ವಲ್ಪ ದಷ್ಟ ಪುಷ್ಟ ಇರುವಂತ ಮಸ್ತ್ ಬೆಳ್ಳಗರ ಕರ್ರಗರ ಕೆಂಪಗರ ಇರುವಂತ ಕುದುರೆ ತಂದಿದ್ರ ಏನೋ ಮಸ್ತ್ ರಾಜರಂಗ ಕಾಣ್ತಿದ್ರು ನೋಡ್ರಿ ಅನ್ನೋದೇ ತಡ ಹೊಳಿಸಿದ್ ನೋಡ್ರಿ. ಮತ್ ಕುದ್ರಿ ಹೊಂಟ ಟಕಕ್ಕ ಬೇರೋ ಕಡೆ ಬಂದ. ಬೆರ್ಬಲ್ ಅನ್ಕೊಂಡು ಬಂತದ ಗಡಿ. ಬೆರ್ಬಲ್ ಬಂದವನ, ಏನ್ರಪ್ಪ ರಾಜರ? ಏನಿಲ್ಲ,
ಈ ಕುದುರೆ ಯಾಕ ಹಂಡಾಬಟ್ಟ ಐತಂತ ತೆಳ್ಳಗೈತಂತ ಅಲ್ಲಿ ನಿಂತದ್ ನೋಡ್ರಿ ಬೆಳ್ಳನ ಕುದುರೆ ಅದನ್ನ ಕೊಡ್ರಿ ಅಂದ. ಯಾರು ಹೇಳ್ಯಾರಿ? ಮನ್ಯಾಗ ಹೆಂಡತಿ ಹೇಳ್ಯಾಳ್ರಿ. ತಗೋ ಕುದುರೆ ಇಸ್ಕೊಂಡು ಏನು ಕೊಟ್ಟಾರಿ? ಕತ್ತಿ ತೊಗೊಂಡು ಹೋಗ್ ಮಗನೆ ಅಂತ ಕೊಟ್ಟ. ಕತ್ತಿ ತಗೊಂಡು ಒಟ್ಟು ಹೋದು ನೋಡ್ರಿ. ಕುದುರೆ 1 2 ಅಷ್ಟ ಹೋಗಿದ್ದು 98 ಕತ್ತಿಗಳು ಹೋಗಿದ್ವು ಅಂತ. 98 ಕತ್ತಿ ಹೋಗಿದ್ದು, 1 2 ಕುದುರೆ ಹೋಗಿದ್ದು, ಎಲ್ಲ ತಗೊಂಡು ಎಲ್ಲಿ ಬಂದಾರ? ಮತ್ತೆ ಆಸ್ಥಾನಕ್ಕೆ ಬಂದ. ರಾಜ ಕುಂತಿದ್ದ ಅಕ್ಬರ್ ನೋಡಿ ಅವ ಆಶ್ಚರ್ಯನ ಗೊಡ್ಡನ ತಲೆ ಮೇಲೆ ಬಿದ್ದಂಗ ಆತ ಅಕ್ಬರ್ಗೆ. ಇದೇನಿದು ಎಲ್ಲ ಕತ್ತಿಗಳು ಹೋಗ್ಯಾವು, ಕುದುರೆ ಒಂದು ಹೋಗಿಲ್ಲಲ್ಲ, 1 2 ಅಟ್ಟ ಹೋಗ್ಯಾವು. ಅವಾಗ ಅಕ್ಬರ್ ಕೇಳಿದ, 98 ಕತ್ತಿ ಕೊಟ್ಟು ಬಂದಿವೋ ಮಾರ, ಇವರು 2 ಅದಕ್ಕೆ ತಂದು ಇವನು ಕೊಟ್ಟು ಬರೋಕ್ಕಿಲ್ಲ ಅಂದ ಸಿಟ್ಟಿ ಅದ. ಅವಾಗ ಏನು ಅನ್ಬೇಕ್ರಿ ಅವ್ ಬೀರ್ಬಲ? 1 ನನಗ್ರಿ ರಾಜರ, 1 ನಿಮಗ್ರಿ ಅಂದ. ಎಲ್ಲರೂ ಹೆಂಡತಿ ಮಾತು ಕೇಳೋರು. ಹಿಂಗ ಕಾರ್ಯಕ್ರಮ ನಡೆದಾಗ ಯಾರು ಹೆಂಡತಿ ಮಾತು ಕೇಳ್ತೀರಿ ಕೈ ಎತ್ರಿ ಅಂದ ನಾ ಹಿರಿಯರಿಗೆ. ಈ ಕಡೆ ಒಂದು ಹೆಣ್ಮಕ್ಳು ಈ ಕಡೆ ಗಂಡ್ಮಕ್ಳು ಕೂತಿದ್ರು, ಕೈ ಎತ್ರಿ ಅಂದೆ, ಎಲ್ಲರೂ ಕೈ ಎತ್ತಿದ್ರಿ ಅವರು. ಅವಾಗ ಲಾಸ್ಟ್ ಕುಂತ ಒಬ್ಬನೇ ಎತ್ತಿದಿಲ್ರಿ. ಅವಾಗ ನಾ ಕೇಳ್ದೆ, ಯಾಕೋ ಮರ ಕೈ ಎತ್ತಿಲ್ಲಲ್ಲ ಅಂದೆ. ಅವಾಗ ಅವೇನು ಅನ್ಬೇಕ್ರಿ, ಅಪ್ಪರು ಹೆಂಡತಿ ಮಾತು ಯಾರು ಕೇಳ್ತಾರ ಅವ್ರು ಕೈ ಎತ್ರಿ ಅಂದ್ರಿ, ಮತ್ತೆ ನಾನು ಹೆಂಡತಿ ಕೈ ಎತ್ತಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನಾನೇ ಕೆತ್ತಲ್ರಿ ಅಂದ. ಕೇಳಿದ್ರ ಮನಿ ಸುದ್ದಿರ್ತದ್ರಿ, ಕೇಳಿದ್ರ ಮನಿ ಸುದ್ದಿರ್ತದ. ಆ ಮನೆಯನ್ನ ಬೆಳಗ್ಲಿಕ್ಕೆ ಭಾಗ್ಯ ಲಕ್ಷ್ಮಿಯಾಗಿ ಬಂದಿರುವಂತ ಆ ತಾಯಿ ಹೆಣ್ಣು ಜಗದ ಕಣ್ಣು ಅನ್ನುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಆಡ್ತೀವಿ. ಬಸವಣ್ಣ ಎಷ್ಟು ದೊಡ್ಡ ಅದ್ಭುತವಾಗಿರುವಂಥ ಕಾರ್ಯವನ್ನು ಈ ನಾಡಿಗೆ ಮಾಡಿದ ಅಂದ್ರೆ, ಬಸವ ಕಲ್ಯಾಣದ ಬಗ್ಗೆ, ಬಸವಣ್ಣನ ಬಗ್ಗೆ, ಅಲ್ಲಿರುವಂಥ ಶರಣರ ಬಗ್ಗೆ ಒಂದೊಂದು ಮಾತುಗಳನ್ನು ಹೇಳ್ಕೊಂತ ಹೋಗಿರುವಂಥ ಸಂದರ್ಭದೊಳಗೆ ಬಹಳ ಹೃದಯ ತುಂಬಿ ಬರ್ತದೆ. ಯಾಕೆ ಹೃದಯ ತುಂಬಿ ಬರ್ತದೆ ಅಂದ್ರೆ, ಬಸವಣ್ಣ ಅಷ್ಟು ದೊಡ್ಡದಾಗಿರುವಂಥ ಕಾರ್ಯವನ್ನು ಮಾಡಿದ್ ನೋಡ್ರಿ. ಧರ್ಮಗಳನ್ನು ಒಂದುಗೂಡಿಸುವಂಥ, ಜಾತಿಗಳನ್ನು ಒಂದುಗೂಡಿಸುವಂಥ ಕಾರ್ಯವನ್ನು ಬಸವಣ್ಣ ಮಾಡಿದ. ಆದ್ರೆ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಬಸವಣ್ಣಗೆ ಬಿಟ್ರೇನ್ರಿ? ಬಿಡ್ಲಿಲ್ಲ ನೋಡ್ರಿ. ಬಸವಣ್ಣ ಕೊಲೆ ಮಾಡಬೇಕು ಅನ್ಕೊಂಡ್ರು, ಬಸವಣ್ಣನ ಮಾಯ ಮಾಡ್ಬೇಕು ಅನ್ಕೊಂಡ್ರು, ಬಸವಣ್ಣ ಈ ಭೂಮಿ ಮೇಲೆ ಇಲ್ಲಾರ್ದಂಗೆ ಮಾಡ್ಬೇಕು ಅನ್ಕೊಂಡ್ರು. ಯಾಕ್ರಿ? ಬಸವಣ್ಣ ಒಳ್ಳೆ ಕಾರ್ಯಗಳನ್ನು ಮಾಡಕತ್ತಾನ ಅಂತ. ನೋಡ್ರಿ, ಎಂಥ ವಿಶ್ವಗುರು ಬಸವಣ್ಣ ಈ ನಾಡಿಗೆ ಹಲವು ಸಂದೇಶಗಳನ್ನು, ಈ ನಾಡಿಗೆ ಪಾರ್ಲಿಮೆಂಟದ ಸಂದೇಶವನ್ನು ನೀಡಿರುವಂಥ ಬಸವಣ್ಣ ಪ್ರಧಾನಮಂತ್ರಿ ಆದರೂ ಕೂಡ ಅಂಥವನಿಗೆ ಕಷ್ಟಗಳು ಬಿಟ್ಟಿಲ್ಲ. ಇನ್ನು ನಮಗೆ ಬಿಡ್ತಾವೇನ್ರಿ? ಬರೇ ನೋಡ್ಬೇಕು ಇತ್ತೀಚೆಗೆ ಅಪೋರ ಏನರ ಒಂದು ಸಣ್ಣ ಕಷ್ಟ ಬಂತಂದ್ರೆ ಓಡಿ ಮಠಕ್ಕೆ ಬಿಟ್ಟಿರ್ತಾರೆ. ಮಠಕ್ಕೆ ಬಂದ ಅಪೋರ ಹೆಂಗಾರ ಮಾಡಿ ಉಣ್ತಿದ್ರಿ, ಹೆಂಗಾರ ಮಾಡಿ ನಮ್ಮ ಮನೆಯ ಕಷ್ಟವನ್ನು ನಿವಾರಣೆ ಮಾಡ್ರಿ. ನೋಡ್ರಿ, ಈ ಭೂಮಿ ಒಳಗೆ ಕಷ್ಟಗಳಿಲ್ಲಾರ್ದಂಥ ಮನುಷ್ಯ ಅದಾನೇನ್ರಿ? ಸುಖ ದುಃಖ ಅನ್ನೋದು ಯಾವಾಗಲೂ ಕೂಡ ತೂಕೊಂತಾನೆ ಇರ್ತದ. ಒಂದು ಮಗುವನ್ನು ಈ ಭೂಮಿಗೆ ಕರೆದುಕೊಳ್ಳುವಂಥ ಸಂದರ್ಭದೊಳಗೆ ನೀವೆಲ್ಲರೂ ಕೂಡ ತೊಟ್ಟಿಲು ಕಟ್ತೀರಿ. ತೊಟ್ಟಿಲು ಯಾಕೆ ಕಟ್ತೀರಿ? ನೋಡ್ರಿ, ಆ ದಿಕ್ಕಿಗೊಮ್ಮೆ ಈ ದಿಕ್ಕಿಗೊಮ್ಮೆ ಹಿಂಗೆ ತೊಟ್ಟಿಲ ತೂಗ್ತದದು. ಈಗೆಲ್ಲ ಸಿಟಿ ಒಳಗೆ ಬಂದಾಗ್ಬಿಡ್ರಿ, ಅಲ್ಲೇ ಕೆಳಗಿಟ್ಟು ಮತ್ತು ಅದ್ರಾಗ ಕೈಯಿಂದ ತೂಗು ಅಂತೂ ಬಂದೇ ಇಲ್ಲ ಈಗ. ಅದ ನೋಡ್ಬೇಕು, ಅಲ್ಲೇ ಇಟ್ಟು ಅಲ್ಲೇ ಮಷಿನ್ ಹಚ್ಚಿ ಅಲ್ಲೇ ಆರ್ಡ್ರ್ ಬಿಡ್ರು ಮಾಡ್ತದೆ ಅದು. ಅಂಥ ಮಷಿನ್ಗಳು ಬಂದುಬಿಟ್ಟ ಈಗೆಲ್ಲ. ಆದರೆ ನೋಡ್ರಿ, ಆಗಿನ ಕಾಲದೊಳಗೆ ನಮ್ಮ ಹಿರಿಯರ ಬಹಳ ಚಲೋ ದೊಡ್ಡದಾಗಿರುವಂಥ ತೊಟ್ಟಿಲವನ್ನು ಕಟ್ಟಿ ಆ ಕಡೆ ಒಮ್ಮೆ ದಿಕ್ಕಿಗೆ ಈ ಕಡೆ ಒಮ್ಮೆ ದಿಕ್ಕಿಗೆ ಹೋಗಿ ಬರ್ತಿತ್ತದು. ಎದಕ್ಕೆ ಹೋಗಿ ಬರ್ತಿತ್ತು ಅಂದ್ರೆ, ಮಗು, ಈ ಭೂಮಿಗೆ ಜನನವನ್ನು ತಾಳಿರುವಂಥ ನೀನು ಒಂದು ಕಡೆ ದುಃಖ ಆಯ್ತಪ್ಪ, ಇನ್ನೊಂದು ಕಡೆ ಸುಖ ಆಯ್ತು. ಆ ದುಃಖವನ್ನು ನೆಚ್ಚಬೇಡ, ಸುಖವನ್ನು ನೆಚ್ಚಬೇಡ. ಯಾವುದು ಶಾಶ್ವತ ಅಂದ್ರೆ ಪರಮಾತ್ಮನ ಸನ್ನಿಧಿ ಬಂದ ಶಾಶ್ವತ ಅನ್ನೋದನ್ನು ಸತ್ಯ ತಿಳ್ಕೊ ಅಂತ ಆ ತೊಟ್ಟಿಲ್ಲ ಕಟ್ಟತೀವಿ ನಾವೆಲ್ಲ. ಹೌದಲ್ರಿ? ಅಲ್ಲಿ ಹಿಂದೆ ಕುಂತವ್ರು ಹೊಡಿಬೇಡ್ರಿ, ಚಪ್ಪಾಳಿ ಹೊಟ್ಟೆ ಹೊಡಿಬೇಡ್ರಿ. ಯಾರು ಚಪ್ಪಾಳಿ ಹೊಡೆಯಂಗಿಲ್ಲ ಅವ್ರಿಗೆ BP ಶುಗರ್ ಬರದೇ ಇರಲಿ. ಅಪ್ಪವ್ರು ಎಲ್ಲಿ ಬಂದಿದಾವಂತ ಶಾಪ ಕೊಟ್ಟಿದ್ದಾರಂತೀರೇನ್ರಿ? ಶಾಪ ಕೊಡೋನು ಸ್ವಾಮಿ ಅಲ್ರಿ, ಶಾಪ ವಿಮೋಚನೆ ಮಾಡೋ ಸ್ವಾಮಿ. ಹೊಡ್ರಿ ಒಮ್ಮೆ ಜೋರು, ಮತ್ತು ಇಟ್ಟು ಹೊಗಳಿ ನಿಮ್ಮನ್ನು. ಹೌದಾ ಗಡಿ ಇಟ್ಟು ಹೊಗಳಿದ್ರು ಹಂಗೆ ಕುಂತಾರ ನೋಡ್ರಿ. ಅವ್ರಿಗೊಮ್ಮೆ ಹೊಡ್ರಿ ಒಮ್ಮೆ ಜೋರು ಚಪ್ಪಾಳಿ. ನಮ್ಮ ಗಂಡು ಮಕ್ಕಳ್ರಿ ಒಟ್ಟೆ ಚಪ್ಪಾಳಿನೇ ಇಲ್ರಿ. ಎಲ್ಲ ಕಡೆ ನೋಡ್ತೀನಿ ನಾನು, ಹೆಣ್ಮಕ್ಳು ಫುಲ್ ಪ್ಯಾಕ್ ಆಗಿಬಿಟ್ಟಿರ್ತಾರೆ. ಅವ್ರದ ಚಪ್ಪಾಳಿ, ಅವ್ರದ ನಗು. ಅದಕ್ಕೆ ಅವ್ರು ಹೆಣ್ಮಕ್ಳಿಗೆ ನೋಡ್ರಿ, ಒಂದು ಹಾರ್ಟ್ ಇಲ್ಲ, ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಎಲ್ಲ ಬರೋದು ಯಾರಿಗ್ರಿ? ಬರೀ ಗಂಡು ಮಕ್ಕಳಿಗೆ ಇವು. ಹೌದಲ್ರಿ?
ಅಟ್ಟೆ ನೋಡ್ರಿ ಒರೇ ಟೆನ್ಷನ್ದಾಗ ಸಾಯ್ತಾವು. ಎಲ್ಲಿ ಬಿಟ್ಟಾರ? ನಾನು ಏನು ಹೇಳಕತ್ತಿದ್ದೆ ರೀ? ಎಲ್ಲಿ ಬಿಟ್ಟಾರಿ? ಅಲ್ಲಿ ಅಪ್ಪವ್ರ ಮತ್ತೆ ನಿಮ್ಮನ್ನ ಯಾಕೆ ಕರ್ಸ್ಯಾರಿ? ನಾವು ಹೇಳುವಂಗಿದ್ರ ಅಂತೀರಿ ನೀವು. ನೋಡ್ರಿ, ಅಂತ ವಿಶ್ವಗುರು ಬಸವಣ್ಣಗ ಮಾತಾಡೋದು ಈ ಭೂಮಿ ಬಿಟ್ಟಿಲ್ಲ ಅಂದಮೇಲೆ ನಮಗೆ ಬಿಡ್ತದೇನ್ರಿ? ಮಾತಾಡೋದು ಮಾತಾಡ್ತದ್ರಿ. ಹೆಂಗೆ ಮಾತಾಡ್ತದ ಅಂದ್ರೆ ಭಾಳ ಚಲೋ ಮನೆ ಮೇಲೆ ಮನೆ ಕಟ್ಟಿದ್ರು ಮಾತಾಡ್ತದ, ಕಾರ್ ತೊಗೊಂಡು ಬಂದ್ರು ಮಾತಾಡ್ತದ, ಕಾರ್ ಇಲ್ಲಂದ್ರೂ ಮಾತಾಡ್ತದ. ನೋಡ್ರಿ ಜನ ಹೆಂಗೆ ಮಾತಾಡ್ತದ ಅಂದ್ರೆ, ಒಬ್ಬ ಮನುಷ್ಯ ಕುದುರೆ ಹಿಡ್ಕೊಂಡು ಮಗ ಅಪ್ಪ ಹಿಂಗೆ ಹಾದಿ ಒಳಗೆ ಹೋಗುವಂಥ ಸಂದರ್ಭದೊಳಗೆ ಜನ ಏನಂತಾರಿ? ಭಾಳ ಚಲೋ ಕುದುರೆ ಐತ, ಓಡು ಕುದುರೆ ಐತ, ಅದ್ರ ಮ್ಯಾಲೆ ಕುಂತು ಹೋಗ್ಬಾರ್ದೇನು, ಬಿಸಿಲ್ದಾಗ ಕುದುರೆ ಹಿಡ್ಕೊಂಡು ನಡ್ಕೊಂತ ಹೊಂಟ ನೋಡಿ ಹುಚ್ಚುಗಳು ಅಂತಾರೆ. ಒಂದು ವೇಳೆ ಮ್ಯಾಲ ಮಗನ ಕೂಡಿಸಿ ಅಪ್ಪ ನಡ್ಕೊಂಡು ಹೊಂಟ್ರ ಅವಾಗ ಏನಂತಾರೆ ಜನ ರೀ? ನೋಡು, ಅಪ್ಪನ ಮ್ಯಾಲೆ ಕೂಡಿಸ್ಯಾನ, ಮಗ ನಡ್ಕೊಂತ ಹೊಂಟಾನ. ಒಂದು ವೇಳೆ ಮಗ ಮ್ಯಾಲೆ ಕುಂತ್ರ ಅವಾಗ ಮಾತಾಡ್ತಾರೆ. ಇಬ್ರು ಮ್ಯಾಲೆ ಕುಂತ್ರ ಇಬ್ರು ಆ ಕುದುರೆಗೆ ಬ್ಯಾಸರಾಗ್ಯಾರ ನೋಡು, ಬಾರಾಗ್ಯಾರ ನೋಡು ಅಂತಾರೆ. ಅವರು ಕೆಳಗಿಳಿದ್ರು ಮಾತಾಡ್ತಾರೆ, ಮ್ಯಾಲೆ ಹತ್ತಿದ್ರು ಮಾತಾಡ್ತಾರೆ. ಜನ ಮಾತಾಡೋದು ಬಿಡ್ತದೇನ್ರಿ? ಒಟ್ಟೆ ಬಿಡಂಗಿಲ್ರಿ. ಒಂದೊಂದು ಸಲ ಹೆಂಗಂದ್ರೆ ಹಿಂಗೆ ಮ್ಯಾಲ ಮುಖ ಮಾಡ್ಕೊಂಡು ಹೊಂಟ್ರ ಎಟ್ಟು ಗುಗ್ಗದನ್ರಿ ಅಂತಾರೆ. ಅದೇ ತಲೆ ತಗ್ಗಿಸಿ ಹೊಂಟ್ರ ಎಟ್ಟು ಸೊಕ್ಕೈತೆ ನೋಡ್ರಿ ಅವನಿಗೆ ಅಂತಾರೆ. ಯಾಡು ಬೇಡ ಅಂತಾರೆ, ಹಿಂಗೆ ನೇರವಾಗಿ ನೋಡ್ಕೊಂತ ಹೊಂಟಿವಿ ಅಂದ್ರೆ ಒಂದು ಸ್ವಲ್ಪ ನೆಲ ನೋಡಿ ನಡ್ಕೊಂಡು ಹೋಗುವ ಅಂತಾರಲ್ರಿ. ಒಂದೊಂದು ಸಲ ನೋಡ್ರಿ, ನಮ್ಮ ಊರು ಮುಂದಿನ ಬಾವಿ ಲಕ್ ಇತ್ತು ಅಂದ್ರೆ, ಅದೃಷ್ಟ ಇತ್ತು ಅಂದ್ರೆ ಊರು ಮುಂದಿನ ಬಾವಿಯಿಂದ ಬಚಾವಾಗಿ ಮೇಲೆ ಎದ್ದು ಬರ್ಬೋದು ನಾವು. ಈ ಊರವ್ರ ಬಾಯಿಗೆ ಸಿಕ್ಕಾಕೊಂಡಿವ ಅಂದ್ರೆ ಸಾಧ್ಯನೇ ಇಲ್ಲ ನೋಡ್ರಿ, ಎದ್ದು ಬರೋದು ಸಾಧ್ಯನೇ ಇಲ್ಲ. ನೋಡ್ರಿ ಜನ ಯಾವಾಗ ಹೆಂಗಿದ್ರು ಕೂಡ ಮಾತಾಡ್ತಾರ. ವಿಶ್ವಗುರು ಬಸವಣ್ಣಗೂ ಮಾತಾಡಿದ್ರು. ಆದ್ರೆ ಬಸವಣ್ಣ ಬಹಳ ದೊಡ್ಡ ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿದ. ಯಾಕಂದ್ರೆ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಬಸವಣ್ಣ ಯಾವತ್ತೂ ಕೂಡ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡ್ರಿ, ಈ ದೇಹ ಅನ್ನೋದು ಏನೈತಲ್ರಿ, ಇದು ಬಂಡಿ ಅಂತಾರೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಬವ ರೈವರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ನೋಡ್ರಿ ಎಷ್ಟು ಅದ್ಭುತವಾಗಿರುವಂಥ ವಚನವನ್ನು ಬರೀತಾರ. ಈ ಕಾಲಗಳು ಏನದಾವಲ್ಲ ಎರಡು, ಇವ ಗಾಲಿವು. ಒಂದು ಬಂಡಿಯನ್ನು ನಡೆಸೋದಕ್ಕೆ ಅಲ್ಲಿ 4 ಗಾಲಿಗಳಿರ್ತಾವು. ಈ ದೇಹ ನಡೆಸೋದಕ್ಕೆ 8 ಗಾಲಿ ಅದಾವ್ರಿ? ಬಡ ಮಾತಾಡ್ರಿ, 8 ಗಾಲಿ ಅದಾವು? 2 ಅದಾವಲ್ಲ. ಅಲ್ಲಿ ಬಂಡಿ ನಡೆಸೋದಕ್ಕೆ 4 ಗಾಲಿಗಳಿದ್ರೆ ಇಲ್ಲಿ ದೇಹವನ್ನು ನಡ್ಸೋಕೆ 2 ಗಾಲಿಗಳದಾವು. ಇದನ್ನು ಹೊಡೆಯೋರು ಅಲ್ಲಿ ನಡೆಸೋ ಚಕ್ಕಡಿ ನಡೆಸೋ ಒಬ್ಬನಾದಾನ. ಆದರೆ ಈ ಬಂಡಿ ಈ ದೇಹವನ್ನು ನಡೆಸೋರು 4 ಜನ ಅದಾರ ಅಂತ ನೋಡ್ರಿ. ಯಾರ್ರಿ ಅವರು? ಬಂಡಿಯ ಹೊಡೆಬವರು ಐವರು ಅಂದ್ರೆ ಎಷ್ಟು ರೀ? 4 5 ಮತ್ತು ಸುಮ್ಮ ಕುಂತಿರಲ್ಲ 4 ಜನ ಅಂದ್ರೆ. ಅಲ್ಲಿ ಹೊಡೆಯೋರು ಒಬ್ರ ಆದ್ರೆ ಈ ದೇಹವನ್ನು ಹೊಡೆಯೋರು 5 ಜನ ಅಂತ. 5 ಜನ ಯಾರ್ಯಾರಿ? ಕಣ್ಣು, ಮೂಗು, ನಾಲ್ಗೆ, ಕಿವಿ, ಚರ್ಮ. ಇವ್ರು ನೋಡ್ರಿ 5 ಜನ ಒಬ್ರಿಗೊಬ್ರು ಸಮವಿಲ್ಲವಯ್ಯ. ಇವರು ಒಬ್ರಿಗೊಬ್ರು ಸಮಾನ ಇಲ್ಲ ಇವರು. ನೋಡ್ರಿ, ಕಣ್ಣು ಒಂದು ಕಡೆ ಹೋದ್ರೆ ಮನಸ್ಸು ಒಂದು ಕಡೆ ಹೋಗ್ತದ. ಕಣ್ಣು ಒಂದು ಕಡೆ ಹೋದ್ರೆ ನಾಲ್ಗೆ ಇನ್ನೊಂದು ಬಯಸ್ತದಲ್ರಿ. ಭಾಳ ಜನ ಅನ್ನಕತ್ತಿರ್ತಾರೆ ನೋಡ್ರಿ, ಮನೆ ಒಳಗೆ ಹೋಗ್ಬೇಕಂತೀನ್ರಿ ಅಪ್ಪವ್ರ ಪ್ರವಚನಕ್ಕೆ, ಆದ್ರೆ ಆಗೋಲ್ರಿ ಅನ್ನಕತ್ತಿರ್ತಾರಲ್ರಿ. ಒಟ್ಟೆ ನೋಡ್ರಿ ಅವ್ರ ಕಡೆ ಈ ಕಡೆ ಇರ್ತದ, ಕಣ್ಣು ಈ ಕಡೆ ಜಗ್ಗಾಕತ್ತಿರ್ತಾವೆ, ಆದ್ರೆ ಮನಸ್ಸು ಹೇಳಕತ್ತಿರ್ತದ, ಹೋಗೋ ನಡಿ ಅಲ್ಲಿ ದಾಬಾಕ್ಕೆ ಕುಡಿಯೋಣ, ಮಸ್ತ್ ಊಟ ಮಾಡಿ ಬರೋಣ ಅನ್ನಕತ್ತಿರ್ತದ. ಯಾವುದ್ರಿ? ಮನಸ್ಸು. ನೋಡ್ರಿ, ಮನಸ್ಸು ದೇಹ ಎರಡೂ ಕೂಡಿ ಒಂದಾಗಿ ನಡೆದಾಗ ಈ ಬದುಕು ಬಹಳ ಸುಂದರವಾಗಿ ಕಾಣ್ತದ ಅನ್ನುವಂಥ ಮಾತುಗಳನ್ನು ಒಂದು ಕಡೆ ಬರೀತಾರೆ. ನೋಡ್ರಿ, ಇಲ್ಲಿ ಹೊಡೆಯವರು 5 ಜನ ಅದಾರ, ಒಬ್ರಿಗೊಬ್ರು ಸಮ ಇಲ್ಲ. ಈ ತುಂಬಿದ ಬಂಡಿ ಒಳಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ ವರ್ಗಗಳನ್ನು ಈ ದೇಹದೊಳಗೆ ನಾವೆಲ್ಲರೂ ಕೂಡ ತುಂಬ್ಕೊಂಡಿವಿ. ನೋಡ್ರಿ, ಒಂದು ಮನೆ ನಡೆಸೋದಕ್ಕೆ ಅಲ್ಲೊಬ್ರು ಯಜಮಾನ್ರು ಅಂತ ಅದಾರಲ್ರಿ. ಒಂದು ಮನೆ ನಡೆಸೋದಕ್ಕೆ ಒಬ್ರು ಯಜಮಾನ್ರು ಅಂತ ಅದಾರ, ಒಬ್ರು ಹಿರಿಯರು ಅಂತ ಅದಾರ. ಈಗಂತೂ ಕೇಳಬೇಡ್ರಿ, ಒಬ್ಬ ಹುಟ್ಟಿರುವಂಥ ದೊಡ್ಡ ಮಗ ಇದ್ನಂದ್ರೆ ಅಪ್ಪನ ಎಲ್ಲೋ ಒಂದು ಕಡೆ ವೃದ್ಧಾಶ್ರಮಕ್ಕೆ ಬಿಟ್ಟು ತಾನ ಮನೆ ಯಜಮಾನ ಆಗತಿರ್ತಾನೆ. ಅದ್ರಾಗ ಕಟ್ಕೊಂಡು ಹೆಂಡತಿ ಬಂದ್ಲಂದ್ರೆ ತಂದೆ ತಾಯಿಗಳನ್ನು ದೂರ ಸರಿಸುವಂಥ ದಿನಮಾನಕ್ಕೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟು
ನೋಡ್ರಿ ಎಂಥ ದಿನಮಾನಕ್ಕೆ ನಾವೆಲ್ಲರೂ ಕೂಡ ಬಂದೀವಿ ಅಂದ್ರೆ ಮನೆ 3 ಬಾಗಿಲಾಗ್ಯಾವ್ರಿ. ಈಗ ಮೊದಲೆಲ್ಲ ನಮ್ಮ ಹಿರಿಯರ ಕಾಲಕ್ಕೆ ಮನೆಗಳು ಒಂದೇ ಬಾಗಿಲಿದ್ದು 3 ಬಾಗಿಲ ಮಾಡಬೇಡಪ್ಪ, 2 ಬಾಗಿಲ ಮಾಡಬೇಡ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅವರ ಮಾತುಗಳನ್ನು ಕೇಳ್ಕೊಂಡು ಹೋದ್ವಿ ಅಂದ್ರೆ ಭಾಳ ಸುದ್ದಿ ಇದ್ದೀವಿ ನಾವು. ಇತ್ತೀಚೆಗೆ ಹೆಂಗಾಗ್ಯಾವ್ರಿ, ಅವ್ರ ಮಾತು ಬಿಟ್ಟು ಹೊಂಟೀವಿ. ಮಕ್ಕಳು ನಂದ ನಡಿಬೇಕು ಅನ್ನಕತ್ತಾವು. ಹಾಗಾಗಿ 2-3 ಬಾಗಿಲಾಗಿಬಿಟ್ಟಾವ ನೋಡ್ರಿ. ಒಬ್ಬ ಊರೊಳಗೆ 2 ಗಂಡು ಮಕ್ಕಳಂತ್ರಿ ಮನೆಗೆ. ಆ 2 ಗಂಡು ಮಕ್ಕಳು ಅಣ್ಣ ಯಜಮಾನಗಿರಿಕೆ ಮಾಡ್ತಿದ್ದ, ತಮ್ಮ ಹೊಲದೊಳಗೆ ಕೆಲಸ ಮಾಡ್ತಿದ್ದಂತ. ಯಾವಾಗ ಅಣ್ಣ ಯಜಮಾನಗಿರಿಕೆ ಮಾಡ್ತಿದ್ದ ಮತ್ತು ಇಬ್ಬರಿಗೆ ಮದುವೆ ಆಗಿತ್ತು, ಈ ಸಣ್ಣವನ ಹೆಂಡತಿ ಬಂದು ತಲೆ ತುಂಬಿದ್ಲಂತ ನೋಡ್ರಿ. ಏನು ಹುಚ್ಚದಿಯೋ ನೀನು, ದಿನ ಹೊಲದೊಳಗೆ ಹೋಗಿ ಕತ್ತಿ ಹಂಗೆ ದುಡಿತಿ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿ, ಮೈ ಬಗ್ಗಿಸಿ ದುಡಿತಿ. ನಿಮ್ಮ ಅಣ್ಣ ನೋಡಿದ್ರೆ ಭಾಳ ಚಲೋ ಬಟ್ಟೆ ಉಟ್ಕೊಂಡು, ಭಾಳ ಚಲೋ ಬಿಳಿ ಬಟ್ಟೆ ಉಟ್ಕೊಂಡು, ಮಸ್ತ್ ಸಿಂಹಾಸನದ ಮೇಲೆ ಕುಂತ್ಕೊಂಡು ಬಂದವ್ರಿಗೆ ಪಂಚಾಯತಿ ಮಾಡ್ಕೊಂಡು ಅವ ಆರಾಮ ಒಳಗೆ ಐಷಾರಾಮಿ ಒಳಗದಾನ. ನೀನು ನೋಡಿದ್ರೆ ಕತ್ತಿ ದುಡ್ದಂಗೆ ಹೊಲದೊಳಗೆ ದುಡಿತೀಯಲ್ಲ, ಇದು ನನಗೆ ಯಾಕೆ ಸರಿ ಅನ್ಸೋದು ನೋಡ್ರಿ ಅಂದಕ್ಕೆ ಹೆಂಡ್ತಿ. ಮತ್ತು ಹೆಂಡ್ತಿ ಮಾತು ಕೇಳಬೇಕಲ್ರಿ, ನಡೆಯಂಗಿಲ್ಲ. ಕೇಳೋರಲ್ರಿ ಎಲ್ಲರೂ ಕೇಳ್ತಾರೇನ್ರಿ ನಿಮ್ಮ ಗಂಡಂದ್ರು? ಆರ್ಯ ಅಲ್ಲಿ ಬೇಕು ನೋಡ್ರಿ, ಸಾಧ್ಯ ಇಲ್ರಿ ಅಪ್ಪ ಅನ್ನಕತ್ತಾಳಗೆ. ಆ ಕಡೆ ತಿರುಗಬೇಡವ, ಈ ಕಡೆ ನೋಡು ನೀನ ಕೇಳಬೇಕ್ರಿ.